ಮನೆಯಲ್ಲಿಯೇ ಸುಲಭವಾಗಿ ಫಲೂದಾವನ್ನ ಮಾಡಬಹುದು. ಮಾರುಕಟ್ಟೆಯಲ್ಲಿ ಸಿಗುವ ಫಲೂದಾದಲ್ಲಿ ಸಕ್ಕರೆ, ಕಾರ್ನ್ಫ್ಲೋರ್ ಹೆಚ್ಚು. ಇಲ್ಲಿ ನಾವು ಸಕ್ಕರೆಯನ್ನಾಗಲಿ ಕಾರ್ನ್ಫ್ಲೋರ್ ಅನ್ನಾಗಲಿ ಸೇರಿಸಿಲ್ಲ. ಇವತ್ತು ಆರೋಗ್ಯಕರವಾದ ಸಕ್ಕರೆಯನ್ನ ಬಳಸದೆ ಫಲೂದಾವನ್ನ ಹೇಗ್ ಮಾಡೋದು ಅಂತ ನೋಡೋಣ. ನಮಸ್ತೆ, ನಾನು ನಿಮ್ಮ ರಶ್ಮಿ. ಐತಾಳ್ಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲು 20 ಬೀಜ ತೆಗೆದ ಖರ್ಜೂರವನ್ನ ಬಿಸಿ ಹಾಲಿನಲ್ಲಿ 15ರಿಂದ 20 ನಿಮಿಷ ನೆನೆಸಿ. ನಂತರ ಒಂದು ಬಾಣ್ಲೆಗೆ 1 ಕಪ್ ಮಕಾನ ಹಾಗೂ 15 ಬಾದಾಮಿಯನ್ನು ಸಣ್ಣ ಉರಿಯಲ್ಲಿ ಮಕಾನ ಗರಿಯಾಗುವ ತನಕ ಡ್ರೈ ರೋಸ್ಟ್ ಮಾಡಿ ಇಟ್ಕೊಳ್ಬೇಕು. ಇದು ಆರಿದ ನಂತರ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಈಗ ನೆನೆಸಿದ ಖರ್ಜೂರವನ್ನ ಹಾಲಿನ ಸಮೇತವಾಗಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಪುನಃ ಬಾಣ್ಲೆಗೆ 2 ಕಪ್ ಕಾದಾರಿದ ಹಾಲು, ಪುಡಿ ಮಾಡಿದ ಮಕಾನ ಹಾಗೂ ಬಾದಾಮಿ, ಖರ್ಜೂರದ ಪೇಸ್ಟ್, ಹಾಗೆಯೇ 1 ಟೇಬಲ್ ಸ್ಪೂನ್ ಕೋಕೋ ಪೌಡರ್ ಅನ್ನ ಹಾಕಿ ಗಂಟಿಲ್ಲದಂತೆ ಮುಗುಚಿಕೊಂಡು ನಂತರ ಸ್ಟವ್ ಅನ್ನ ಆನ್ ಮಾಡಿ ಸಣ್ಣ ಉರಿಯಲ್ಲಿ ಒಂದು ಕುದಿ ಬರಿಸಿ. ಇದನ್ನ ತಣ್ಣಗಾಗಲು ಬಿಡಿ. ಇಲ್ಲಿ 2 ಟೀ ಸ್ಪೂನ್ ಸಬ್ಜಾ ಬೀಜವನ್ನ ನೀರಿನಲ್ಲಿ 10 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಈಗ ನೆನೆಸಿದ 2 ಟೀ ಸ್ಪೂನ್ ಸಬ್ಜಾ ಬೀಜವನ್ನ ಗ್ಲಾಸ್ಗೆ ಹಾಕಿ ಬೆಂದ ಶಾವಿಗೆಯನ್ನ ಅದರ ಮೇಲೆ ಹಾಕಿ ಮಾಡಿಕೊಂಡಿರುವ ಚಾಕ್ಲೇಟ್ ಹಾಲನ್ನ ಸೇರಿಸಿ ಮೇಲೆ ಕತ್ತರಿಸಿದ ಬಾದಾಮಿಯನ್ನ ಉದುರಿಸಿ ಚಾಕ್ಲೇಟ್ ಸಿರಪ್ ಹಾಗೂ ಚೋಕೋ ಚಿಪ್ಸ್ ಇಂದ ಅಲಂಕರಿಸಿದ್ರೆ ಹೆಲ್ದಿಯಾದ ಚಾಕ್ಲೇಟ್ ಫಲೂದಾ ರೆಡಿ ಆಯಿತು. ನಾವು ಮನೆಯಲ್ಲಿಯೇ ಸುಲಭವಾಗಿ ಯಾವುದೇ ರೀತಿಯಾದ ಐಸ್ ಕ್ರೀಮ್ ಅನ್ನ ಬಳಸದೆ ಫಲೂದಾವನ್ನ ಮಾಡಬಹುದು. ಹಾಗಿದ್ರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.